ಪೆರಾಜೆ ಶ್ರೀ ಶಾಸ್ತಾವು ದೇವಾಲಯದಲ್ಲಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆ ನಡೆಯಿತು. ಶ್ರೀ ಸೋಮನಾಥ ದೇವಸ್ಥಾನದ ಸ್ವಾಭಿಮಾನ ಪರ್ವ, 1000 ವರ್ಷಗಳ ಅಖಂಡ ನಂಬಿಕೆ, ಶಿವನ ಶಾಶ್ವತ ಶಕ್ತಿಯ ಪ್ರತೀಕ. ಈ ಹಿನ್ನೆಲೆ ಶನಿವಾರ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭ ಮಡಿಕೇರಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ದಿನದ ಮಹತ್ವದ ಬಗ್ಗೆ ಮಾತನಾಡಿದರು. ಇವತ್ತಿಗೆ 1000 ವರ್ಷ ಪೂರೈಸಿದ ಹಿನ್ನೆಲೆ ಒಳಗೆ ಇವತ್ತು ದೇಶದಾದ್ಯಂತ ಆ ಒಂದು ದೇವಸ್ಥಾನ ಶಾಂತಿ ಮತ್ತು ಭಕ್ತಿಯ ಸಂಕೇತ ಅಂತೇಳಿ ನಾವು ಗುರುತಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ಸನಾತನ ಧರ್ಮದಿಂದ ಆಚರಣೆ ಮಾಡಿಕೊಂಡವರಿಂದ ಓಂ ನಮಃ ಶಿವಾಯ ಎಂಬ ಮಂತ್ರದಿಂದ ಇವತ್ತು ಎಲ್ಲ ಕಡೆ ಎಲ್ಲ ಊರಿನ ಗ್ರಾಮಾಂತರ ದೇವಸ್ಥಾನ ಕೂಡ ಪ್ರಾರ್ಥನೆ ಮತ್ತು ವಿಶೇಷ ಪೂಜೆ ನಡೆಯುತ್ತದೆ. ನಾವು ಕೂಡ ಶಾಸ್ತ್ರ ದೇವತೆಗಳ ರುದ್ರಾಭಿಷೇಕವನ್ನು ಸಮರ್ಪಣೆ ಮಾಡಿದರೆ ಅದನ್ನು ಸ್ವಾಮಿ ಶಾಸ್ತ್ರೋತ್ಸವ ಪರಿವಾರ ದೇವತೆಗಳು ಸ್ವೀಕರಿಸಿಕೊಂಡು ಆ ಮೂಲಕ ಸಮಸ್ತ ಈ ದೇಶಕ್ಕೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್, ಆರೋಗ್ಯವನ್ನು ಕೊಡಬೇಕು ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಬರಬೇಕು. ಈ ದೇಶದ ಗೌರವಾನ್ವಿತ ಪ್ರಧಾನಿಯವರಿಗೆ ದೇಶದ ಆಡಳಿತ ಮಾಡೋದಕ್ಕೆ ಸೋಮನಾಥ ದೇವಸ್ಥಾನವೇ ಮೂಲ ಪ್ರೇರಣೆ ಅಂತೇಳಿ ಅವರು ಈಗಾಗಲೇ ತಿಳಿದರೆ ಅವರಿಗೆ ಕೂಡ ಆರೋಗ್ಯ, ಸುಖ, ಸಂಪತ್ತು ನಡೆಸಿಕೊಡಬೇಕು. ಹಾಗೆ ಎಲ್ಲರೊಳಗಿಂದಾಗಿ ಈ ದೇಶದಲ್ಲಿ ಬದುಕುವುದಕ್ಕೆ. ಈ ಸಂದರ್ಭ ಶಕ್ತಿ ಕೇಂದ್ರದ ಪ್ರಮುಖ ಸುಭಾಷ್ ಬಂಗಾರಕೋಡಿ, ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಮಾಜಿಕೋಡಿ, ಪೆರಾಜೆ ಪಂಚಾಯತ್ ಉಪಾಧ್ಯಕ್ಷ ನಂಜಪ್ಪ ನಿಡ್ಯಮಲೆ ಮತ್ತು ಬಿಜೆಪಿ ಕಾರ್ಯಕರ್ತರು, ಚುನಾಯಿತ ಪ್ರತಿನಿಧಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ ನಾಪಕ್ಲೋ.